ನಮಗ ಗ್ಯಾರಂಟಿ ಬೇಡ, ನಮಗ ಕೆಲಸ ಕೊಡ್ರಿ ಅಂತ ಹೋರಾಟ ಮಾಡಕತ್ತ. ಧಾರವಾಡದಾಗ ವಿದ್ಯಾರ್ಥಿಗಳು ನೇಪಾಳದ ಪರಿಸ್ಥಿತಿ ರೀಕ್ರಿಯೇಟ್ ಮಾಡ್ತೀವಿ ಅಂತ ಸರ್ಕಾರಕ್ಕ ನೇರವಾಗಿ ಹೇಳಕತ್ತ. ರಾಹುಲ್ ಗಾಂಧಿ ಅವರ ಜೆನ್ಜಿ ಪರವಾಗಿ ನಿಲ್ತೀನಿ ಅಂದ್ರಲ್ರಿ, ಬರ್ರಿ ಧಾರವಾಡಕ್ಕ. ಲಕ್ಷಾಂತರ ಮಂದಿ ಓದಿ ಓದಿ ಸಾಕಾಗಿ ಈಗ ಬೀದಿಗೆ ಇಳಿದಾರೆ. ಏಜ್ ಲಿಮಿಟ್ ಮುಗಿಯಾಕತ್ತೈತಿ, ದಯವಿಟ್ಟು ಎಕ್ಸಾಮ್ಗಳನ್ನ ಕಾಲ್ಫಾರ್ಮ್ ಮಾಡ್ರಿ ಅಂತ ಬೇಡಾಕತ್ತ. ತಾಳ್ಮೆಗೂ ಒಂದು ಮಿತಿ ಐತಿ, ಅದನ್ನ ಪರೀಕ್ಷೆ ಮಾಡಬೇಡ್ರಿ ಅಂತ ರಾಜ್ಯ ಸರ್ಕಾರಕ್ಕ ಸವಾಲ್ ಹಾಕಾಕತ್ತಾರೆ. ಅವರ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅನ್ನೋ ಒಂದು ಗ್ಯಾರಂಟಿಯನ್ನ ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯ ಅವರು ಕೊಡಬೇಕಾಗಿದೆ. ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರ, ನಿಮ್ಮ ಅವಶ್ಯಕತೆ ಕರ್ನಾಟಕಕ್ಕ ಬಾಳ ಐತಿ. ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಆ ಯಾತ್ರೆ ಮಾಡದ್ನಿ, ಆ ಆಂದೋಲನ ಮಾಡದ್ನಿ, ಅವ್ರಿಗೆ ಒಳ್ಳೇದ್ ಮಾಡ್ನಿ, ಇವ್ರಿಗೆ ಒಳ್ಳೇದ್ ಮಾಡ್ನಿ ಅಂತ ಟ್ವಿಟರ್ನಾಗ ಹಂಚ್ಕೊಳ್ಳೋದೇನು ಅದೆಲ್ಲ ಬೇಕಾಗಿಲ್ಲ. ಕರ್ನಾಟಕಕ್ಕೆ ಬಂದು ನಿಮ್ಮ ಸರ್ಕಾರ ಆಡಳಿತ ಹೆಂಗ ಮಾಡತೈತಿ, ಯಾರಿಗೆಲ್ಲ ಎಷ್ಟು ಅನ್ಯಾಯ ಆಗತೈತಿ ಅನ್ನೋದನ್ನ ಬಂದು ಒಂದ್ಸಲ ನೋಡ್ರಿ. ಧಾರವಾಡದಾಗ ಗ್ರಾಜ್ಯುಯೇಟ್ ಯೂತ್ಸು ಪ್ರತಿಭಟನೆ ಮಾಡಕತ್ತಾರ. ಅದು ಒಬ್ರು ಇಬ್ರು 10 ಮಂದಿ, 20 ಮಂದಿ, 100 ಮಂದಿ, 1000 ಮಂದಿ, ಲಕ್ಷಾಂತರ ಮಂದಿ ಬೀದಿಗಿಳಿದಾರೆ. ಗಳಿಗೆ ನಾಯಕ ಆಗ್ಬೇಕು ಅಂತ ಬಹಳಷ್ಟು ಮಸಲತ್ ಮಾಡಿದ್ರಲ್ಲ, ಈಗ ಇಲ್ಲಿ ಬಂದು ನಿಜವಾಗ್ಲೂ ಯಂಗ್ಸ್ಟರ್ಸ್ ಗಳ ಗೋಳನ್ನ ಕೇಳಿ ಅವರಿಗೆ ಲೀಡರ್ ಆಗ್ರಿ. ನೀವು ನೇಪಾಳದಾಗ ಜೆನ್ಜಿ ದಂಗೆ ಎದ್ದಾಗ ಅದರ್ ರೆಫರೆನ್ಸ್ ಇಟ್ಕೊಂಡು ಭಾರತದಾಗೂ ಜೆನ್ಜಿಗಳು ಸಿಡಿದು ಏಳಬೇಕು, ಅವ್ರ ಜೋಡಿ ನಾ ನಿಲ್ತೂನು ಅಂತ ಅಂದಿದ್ರಲ್ಲ, ಅದು ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದ್ರೋ ನನಗೆ ಗೊತ್ತಿಲ್ಲ. ಆದ್ರ ನಿಮ್ಮ ಸರ್ಕಾರದ ವಿರುದ್ಧ ನಾ ಜೆನ್ಜಿಗಳು ಎದ್ದು ಬೀಳೋ ಹಂಗಾಗ್ಬಿಟ್ಟೈತಿ. ಬರ್ರಿ ಅವ್ರ ಜೋಡಿ ನಿಂದ್ರೆ ಬರ್ರಿ, ಅವ್ರ ಕಷ್ಟ ಕೇಳ ಬರ್ರಿ. ಭಾಳ ಬಾಯಿ ಮಾತಿಂದ ಹೇಳೋದು ಬೇರೆ ಆಗ್ತೈತಿ, ನಿಜವಾಗ್ಲೂ ಅದನ್ನ ಮಾಡಿ ತೋರ್ಸೋದು ಬೇರೆ ಆಗ್ತೈತಿ. ಬರ್ರಿ ಅವ್ರ ಕಷ್ಟ ಏನದಾವು ಕೇಳ ಬರ್ರಿ, ಆಲಿಸ್ ಬರ್ರಿ. 5-6 ವರ್ಷದಿಂದ ಪೊಲೀಸ್ ಕಾನ್ಸ್ಟೇಬಲ್ ಸೇರಿ ಬಹಳಷ್ಟು ಹುದ್ದೆಗಳಿಗೆ ನೇಮಕಾತಿನ ಕರೆದಿಲ್ಲ. 10-20 ವರ್ಷ ಆತು ಮಂದಿ ಓದಾಕತ್ತಾರ. ಲಿಟ್ರಲಿ 10-15-20 ವರ್ಷ ಆತು ಸ್ಟೂಡೆಂಟ್ಗಳು ಧಾರವಾಡದಾಗ ಮನಿ ಬಿಟ್ಟು ಎಲ್ಲ ಬಿಟ್ಟು ಬಂದು ಓದಾಕತ್ತಾರ. ಲೈಬ್ರರಿ ಫೀಸು, ರೂಮ್ ಫೀಸು, ತಿನ್ನೋದೇನು, ಎಷ್ಟು ದಿನ ಉಪವಾಸ ಮಲಗಿದ್ರು, ಎಷ್ಟು ಬೇಗ ಎದ್ದು ಓದಿದ್ರು, ಅದೆಲ್ಲ ಅವ್ರ ಕಷ್ಟ ಅವ್ರಿಗೆ ಗೊತ್ತೈತಿ. ಅಷ್ಟೆಲ್ಲ ಓದಿದ್ರು ಎಕ್ಸಾಮ್ ಕರಿವಲ್ರು. ಅವ್ರ ವಯಸ್ಸು ಹಂಗ ಹೊಂಟೈತಿ. ಮುಂದೆ ಎಕ್ಸಾಮ್ ಬರ್ಯಾಕ ಅವ್ರ ಏಜ್ ಲಿಮಿಟ್ ದಾಟೈತಿ ಅನ್ನೋ ಅಷ್ಟು ಏಜ್ ಆಗೋರ್ಗೂ ನಿಮ್ಮ ಸರ್ಕಾರದವ್ರು ಎಕ್ಸಾಮ್ ಕರಿವಲ್ರು. ಈಗ ಅವರ ಬೇಡಿಕೆ ಇಷ್ಟ, ವಯೋಮಿತಿ ಹೆಚ್ಚು ಮಾಡ್ರಿ, ಎಕ್ಸಾಮ್ಗಳನ್ನ ದಯವಿಟ್ಟು ಕರೀರಿ ಅಂತ. ಏನೂ ಸುಟ್ಟಿಲ್ಲ, ಎಲ್ಲೂ ಬೆಂಕಿ ಹಚ್ಚಿಲ್ಲ, ಏನೂ ಲುಕ್ಸಾನ ಮಾಡಿಲ್ಲ. ಬಾಯಿ ಮಾತಿಂದ ತಮ್ಮ ಧ್ವನಿ ಮೂಲಕ ಎಲ್ಲವನ್ನ ಬೇಡಿಕೆ ಇಡಾಕತ್ತಾರ, ಘೋಷಣೆ ಕೂಗಾಕತ್ತಾರ, ಪ್ರತಿಭಟನೆ ಶಾಂತ ರೀತಿಯಿಂದನ ಮಾಡಾಕತ್ತಾರ. ಇಷ್ಟು ಬೇಡಿಕೆ ಅವರು ಅದಾವ, ನೀವು ಬಂದು ಏನಾರ ಈಡೇರಿಸ್ತೀರೇನು? ಲಕ್ಷಾಂತರ ಜನ, ಯಾವುದೇ ಒಬ್ಬ ನಾಯಕ, ಯಾವುದೇ ವಿರೋಧ ಪಕ್ಷದ ನಾಯಕ ಇಂದ ಹಿಡಿದು ಯಾವ ಪಕ್ಷದ ಯಾವ ಕಾರ್ಯದರ್ಶಿನೂ ಅಲ್ಲಿಲ್ಲ, ಸ್ವ ಇಚ್ಛೆಯಿಂದ ತಮ್ಮ ಹಕ್ಕಿಗಾಗಿ, ತಮ್ಮ ಕಷ್ಟಕ್ಕಾಗಿ ಎದ್ದು ನಿಂತಾರ. ನೇಪಾಳದಾಗ ಆದಂಗ ಧಾರವಾಡದಾಗ ಆಗೋ ರೀತಿ ಆಗಬಾರದು ಅಂದ್ರ ಬಂದಿಲ್ಲಿ ನೀವು ಅವರ ಕಷ್ಟ ಕೇಳ್ರಿ. ನಿಮ್ಮ ಸರ್ಕಾರ ಬಾಕಿ ಉಳಿಸ್ಕೊಂಡಿರೋ ಮುಖ್ಯ ಹುದ್ದೆಗಳ ಬಗ್ಗೆ ಹೇಳ್ತಾನೆ ಕೇಳ್ರಿ. ನಾ ಮೆನ್ಷನ್ ಮಾಡತೀನಿ, ಮೇನ್ ಯಾವದವಲ್ಲ ಅವು. ಒಳಗಿನ ಒಳಗೊಳಗ ಹುದ್ದೆಗಳ ಭಾಳ ಉಳ್ದಾವ, ದಯವಿಟ್ಟು ನೀವು ಕಣ್ಣು ಹಾಯಿಸ್ರಿ. ಮುಖ್ಯವಾಗಿದ್ದು ನಾ 1-4-5 ಹೇಳ್ತಾನೆ. ಪೊಲೀಸ್ ಇಲಾಖೆ ಒಳಗನ ಪೊಲೀಸ್ ಕಾನ್ಸ್ಟೇಬಲ್, ಆರ್ಮ್ ಫೋರ್ಸ್, ಸಿವಿಲ್ ಫೋರ್ಸ್ ಎರಡೂ ಸೇರಿನ 20,203 ಹುದ್ದೆಗಳು ಖಾಲಿ ಅದಾವ. 4-5 ವರ್ಷ ಆಯ್ತು ಪ್ರಕ್ರಿಯೆ ಸ್ಥಗಿತಗೊಂಡೈತಿ. ಯಾರನ್ನೂ ಕರೆದಿಲ್ಲ, ಯಾರನ್ನೂ ತುಂಬಿಕೊಂಡಿಲ್ಲ, ಯಾವ ಎಕ್ಸಾಮು ನಡೆಸಿಲ್ಲ. ಇನ್ನು ಪೊಲೀಸ್ ಇಲಾಖೆ ಒಳಗೆ PSI, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಗರಣಗಳಂತೂ ಆಗೋದು. ಈಗರೇ ಎಕ್ಸಾಮ್ ಚಲೋ ತಂಗೆ ಮಾಡ್ತಾರೋ ಕರಿತಾರೋ ಅಂತ ಕಾಯ್ಕೊಂಡು ಕೂತವ್ರಿಗೆ ಯಾರು ಕರಿವಲ್ರು. ಬರೋಬ್ಬರಿ 4,656 ಹುದ್ದೆಗಳು ಖಾಲಿ ಅದಾವ. ಇನ್ನು ಪೊಲೀಸ್ ಇಲಾಖೆ ಒಳಗೆ ಸ್ಪೆಷಲ್ RPC ಕಾನ್ಸ್ಟೇಬಲ್ ಇದ್ರಾಗೂ ಸಾಕಷ್ಟು ಹುದ್ದೆ ಖಾಲಿ ಅದಾವ, ಕರೆದಿಲ್ಲ. ಬರೋಬ್ಬರಿ 2,165 ಹುದ್ದೆ ಖಾಲಿ ಅದಾವ. ನಾ ಇದನ್ನ 2025 ನೋಟಿಫಿಕೇಶನ್ ಒಳಗಿನ ತಗೊಂಡು ಹೇಳಾಕತ್ತೀನಿ. 2024, 2023, 2022 ಇವೆಲ್ಲ ಎಷ್ಟೆಷ್ಟು ಖಾಲಿ ಬಿದ್ದಾವು, ಅದು ಎಷ್ಟು ಮಂದಿನ ಎಲ್ಲಿ ತುಂಬಿಕೊಂಡ್ರು ಅದೇನೂ ಗೊತ್ತಿಲ್ಲ. ಇನ್ನು ಪೊಲೀಸ್ ಇಲಾಖೆ ಒಳಗನ ಜೈಲರ್, ಜೈಲ್ ವಾರ್ಡರ್, ಅದ್ರ ಜೊತೆ ಜೈಲಾಧಿಕಾರಿ, ಇವೆಲ್ಲ ಹುದ್ದೆಗಳು, ಇನ್ನು ವಿವಿಧ ಹುದ್ದೆಗಳು, ಜೈಲು ಸಂಬಂಧಪಟ್ಟ ಹುದ್ದೆಗಳು ಖಾಲಿ ಅದಾವು. ಅಲ್ಲೂ ಯಾರನ್ನೂ ತುಂಬಿಕೊಂಡಿಲ್ಲ.
ಅದಕ್ಕಂತ ನಾವು ಓದಾಕತ್ತಿದ್ದು ಮಂದಿನೂ ಅದಾರ. ಮುಖ್ಯವಾಗಿ ಬರ್ತೀನಿ ನೋಡ್ರಿ, ಪೊಲೀಸ್ ಒಳಗೆ ಇಷ್ಟು ಮಂದಿ ಇದ್ರ ಶಿಕ್ಷಣ ಇಲಾಖೆ ನಂಬಿ ಓದಿದವ್ರುಗಳು ಕೇಳೋರಿಲ್ಲ. ಅದು ಎಷ್ಟು ಮಂದಿ ಈಗ ಅಭ್ಯರ್ಥಿಗಳು ಶಿಕ್ಷಣ ಇಲಾಖೆ ಒಳಗೆ ಕೆಲಸ ಮಾಡಬೇಕು ಅಂತ ಕಾಯಕತ್ತಾರಲ್ಲ, ಅವರ ದುಪ್ಪಟ್ಟು ಮಂದಿ ವಯೋಮಿತಿ ಮುಗಿದು ಹೋಗಿ ಬೇರೆ ಯಾವುದೋ ಕೆಲಸ ನೋಡ್ಕೊಂಡು ಬಾಳಾಕತ್ತಾರ. ಇಡೀ ಶಾಪ ಹಾಕಕತ್ತಾರ ಶಿಕ್ಷಣ ಇಲಾಖೆಗೆ. ಪ್ರಾಥಮಿಕ ಉನ್ನತ ಶಿಕ್ಷಣ ಶಿಕ್ಷಕರಾಗಬೇಕು ಅಂತ ಕನಸು ಕಟ್ಕೊಂಡು B.Ed D.Ed ಎಲ್ಲ ಓದಿ ಖಾಲಿ ಕುಂತು ಏನು ಮಾಡೋದು ಗೊತ್ತಾಗಲ್ದ ಮನ್ಯಾಗ ಚಿಮ್ಮಾರಿ ಹಾಕಿಸ್ಕೊಂಡು ಯಾವುದೋ ಪಂಚರ್ ಶಾಪ್ನಾಗ ಯಾವುದೋ ಮಾಲ್ ಒಳಗೆ ಎಲ್ಲೆಲ್ಲೋ ಕೆಲಸ ಮಾಡಕತ್ತಾರ. 2022ರಾಗ ಒಂದು ನೋಟಿಫಿಕೇಶನ್ ಬಂತು, ಶಿಕ್ಷಕರನ್ನ ತುಂಬ್ಕೋತೀವಿ ಅಂತ. ಅದಾದ್ಮೇಲೆ ಸರ್ಕಾರ ಬದಲಾತು. ನಿಮ್ಮ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಅದು ಎಷ್ಟು ಮಂದಿನ ಎಲ್ಲಿ ತುಂಬಿಕೊಂಡ್ರೋ ಗೊತ್ತಿಲ್ಲ, ನಿಜವಾಗ್ಲೂ ಒಬ್ಬರನ್ನು ತುಂಬಿಕೊಂಡಿಲ್ಲ. ಶಿಕ್ಷಕರ ಗೋಳು ಹೆಂಗೈತಿ ಅಂದ್ರೆ ಮುಂದೆ ಶಿಕ್ಷಣವನ್ನ ಎಷ್ಟರ ಮಟ್ಟಿಗೆ ಬೆಳೆಸಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡಬೇಕು ಅಂತ ಅನ್ಕೊಂಡು ಕನಸು ಹೊತ್ತವ್ರು ಅದು ಎಷ್ಟು ಲಕ್ಷ ಮಂದಿ ಅದಾರು. 25 ಈಗ ನಡೆಯಾಕತ್ತೈತಿ, ಇಲ್ಲಿ ತನಕ ಒಬ್ಬ ಶಿಕ್ಷಕನೂ ತುಂಬಿಕೊಂಡಿಲ್ಲ. ಅವ್ರ ಏಜ್ ಬಾರ್ ಆಗಿ ಹೋಗೈತಿ, ಏಜ್ ಲಿಮಿಟ್ ಮುಗಿದು ಹೋಗೈತಿ. ಏನು ಮಾಡ್ಬೇಕು ಅವರು? ಅಷ್ಟೆಲ್ಲ ರೊಕ್ಕ ಲಕ್ಷ ರೊಕ್ಕ ಸುರಿದವರು B.Ed D.Ed ಓದಿದ್ರು, ಟ್ರೈನಿಂಗ್ಗಳು ಮುಗಿಸ್ಕೊಂಡ್ರು, ತರಬೇತಿಗಳೆಲ್ಲ ಮುಗಿದು ಕಡಿಕೆ ಎಲ್ಲರ ಟೀಚರ್ ಆಗಿ ಹೋಗೋನು, ಸರ್ಕಾರಿ ಸಿಗುತ್ತಿಲ್ಲ ಯಾವ್ದಾರ ಹೇಳೋನು ಅಂದ್ರೆ ಅವರಿಗೆ ಬಿಡುಗಾಸು ಸಿಗಂಗಿಲ್ಲ ಕೈಯಾಗ. ಟ್ಯೂಷನ್ ಕ್ಲಾಸ್ ಹಾಕೋನು ಅಂದ್ರೆ ಅದಕ್ಕೂ ಅವ್ರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ರೊಕ್ಕ ಇಲ್ಲ. ಬರೋಬ್ಬರಿ 5-6 ವರ್ಷ ಅಂತ ಅಂದಾಜು ಮಾಡಿ ಹೇಳ್ಬೋದು, ಅದಕ್ಕಿಂತ ಹೆಚ್ಚಿನ ವರ್ಷ ಆಯಿತು, ಒಂದೇ ಒಂದು ಕಾಲ್ಫಾರ್ಮ್ ಆಗಿಲ್ಲ. 2022ರಾಗ ಕಾಲ್ಫಾರ್ಮ್ ಆಯಿತು, ಅದು ಎಷ್ಟು ತುಂಬಿಕೊಂಡ್ರು, ಅದು ಏನಾಯ್ತು ಆ ಸುದ್ದಿನ ಇಲ್ಲ. ಇಷ್ಟೆಲ್ಲ ಹೊಟ್ಟೆಗಿಟ್ಕೊಂಡು ಇಷ್ಟು ವರ್ಷ ಆಯ್ತು ಅವ್ರು ಸುಮ್ಮಿದ್ರು. ಇಂದು ಕರೀತಾರ, ನಾಳೆ ಕರೀತಾರ, ನಾಡ್ದು ಕರೀತಾರ ಅಂತ ಖಾಲಿ ಕೂತಿದ್ರು, ಓದಾಕತ್ತಿದ್ರು. ತಮ್ಮ ಭರವಸೆ ತಮ್ಮ ನಂಬಿಕೆನ ಬಿಟ್ಟಿರಲಿಲ್ಲ. ಎಷ್ಟು ದಿನ ಅಂತ ಸುಮ್ಮಿರ್ತಾರ ಅವರು? ಈಗ ಬೀದಿಗಿಳಿದ ಪ್ರತಿಭಟನೆ ಮಾಡಾಕತ್ತಾರ. ನಮ್ಮ ಧಾರವಾಡದ ಮಂದಿ ಭಾಳ ಚಲೋ ಅದಾರ. ಒಂದು ಯಾವುದೇ ರೀತಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿಲ್ಲ, ಸರ್ಕಾರಿ ವಾಹನ ಹಾಳು ಮಾಡಿಲ್ಲ, ಏನೂ ಮಾಡಿಲ್ಲ. ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಾಕತ್ತಾರ. ಈ ಪ್ರತಿಭಟನೆಗೆ ಸರ್ಕಾರ ಗೊತ್ತಿಲ್ಲ ಅಂತಂದ್ರ ನೇಪಾಳ ಧಾರವಾಡದಾಗ ಬರ್ತೈತಿ, ನೇಪಾಳದ ಡಬಲ್ ಪರಿಸ್ಥಿತಿ ಧಾರವಾಡದಾಗ ಆಗ್ತೈತಿ ಅಂತ ಕೂಗಿ ಹೇಳಾಕತ್ತಾರ. ಸಿದ್ದರಾಮಯ್ಯ ಸಾಹೇಬರ ಸರ್ಕಾರಕ್ಕ ಸಾಕಷ್ಟು ಶಾಪ ಹಾಕಕತ್ತಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದ್ರೆ, ನಮ್ಮ ಬೇಡಿಕೆ ಈ ಕೂಡಲೇ ಈಡೇರಿಸಬೇಕು. ವಯೋಮಿತಿ ಹೆಚ್ಚಿಸಿ ನೇಮಕಾತಿ ಪ್ರಾರಂಭಿಸಿ ಅಂತೇಳಿ ಇವಾಗ ನೀವು ಮಾಧ್ಯಮದ ಮುಖಾಂತರ ಬಂದು ನೀವು ಮಾಧ್ಯಮದ ಮುಖಾಂತರ ನನಗೆ ತಿಳಿಸಿಲ್ಲ ಅಂತ ಅಂದ್ರೆ ನಮ್ಮ ಹೋರಾಟ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಹಗಲು ರಾತ್ರಿ ಓದ್ಯಾರ ಏನ್ ಮಾಡ್ಬೇಕು ಅವರು? ಏನೋ ಒಂದು ಗತಿ ಕಾಣಿಸ್ರಿ ಅವ್ರಿಗೆ. ಕರಿಯಂಗಿಲ್ಲ, ಸರ್ಕಾರ ನಿಮ್ಮನ್ನು ತುಂಬಿಕೊಳ್ಳಂಗಿಲ್ಲ ಅಂತಾರೆ, ಹೇಳಿಬಿಡ್ರಿ. ಪಾಪ ಓದೋದರ ಬಿಟ್ಟು ಬೇರೆ ಕೆಲಸಾರೇ ನೋಡ್ಕೋತಾವ. ಹಿಂಗೆ ಮಾಡೋದ್ರಿಂದ ಅವರ ಮುಂದಿನ ಕನಸಿನ ಮೇಲೆ ಹೊಡಿಬೇಡ್ರಿ. ಅವರ ಮುಂದಿನ ದೇಶದ ಭವಿಷ್ಯ ಅದಾರ, ಅವರ ಭವಿಷ್ಯನ ನೀವು ಕಿವುಚಬೇಡ್ರಿ. ಅದಕ್ಕೆ ನಾ ಏನು ಹೇಳತ್ನು, ರಾಹುಲ್ ಗಾಂಧಿ ಅವರ ಬರ್ರಿ, ಬಂದ ಮಾತಾಡಿ ನೋಡ್ರಿ. ನಿಮ್ಮ ಸೋ ಕಾಲ್ಡ್ ಗ್ಯಾರಂಟಿ CMಗ, ಸೋ ಕಾಲ್ಡ್ ಗ್ಯಾರಂಟಿ DCMಗ, ಎಲ್ಲ ಗ್ಯಾರಂಟಿ ಮಂತ್ರಿಗಳಿಗೆ MLAಗಳಿಗೆ ಎಲ್ಲಾರನ್ನೂ ಕುಂದಿರ್ಸ್ಕೊಂಡ ಒಂದು ಗ್ಯಾರಂಟಿ ಮೀಟಿಂಗ್ ಮಾಡ್ರಿ. ಇದನ್ನು ಹೆಂಗೆ ಬಗೆಹರಿಸೋದು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೋರಿ. ಎಷ್ಟು ಖಾಲಿ ಅದಾವ ಅಷ್ಟು ಪ್ರಾಮಾಣಿಕವಾಗಿ ತುಂಬಿಕೋರಿ. ಪ್ರಾಮಾಣಿಕ ಮಂದಿ ಬಂದು ಕೆಲಸ ಮಾಡಲಿ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ನಂಬಿದವ್ರಿಗೆ ನಿಜವಾಗ್ಲೂ ದೇವರಾಗ್ರಿ. ನಿಮ್ಮ ಈ ಗ್ಯಾರಂಟಿ ಸಭೆಯಿಂದ ಅವ್ರಿಗೆ ಒಂದು ಗ್ಯಾರಂಟಿ ಕೊಡ್ರಿ. ಆಯ್ತಪ್ಪ, ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಒಂದು ಗ್ಯಾರಂಟಿ ಕೊಟ್ಟು ಬಿಡ್ರಿ. ಆವಾಗ ನಿಮ್ಮನ್ನ ಒಪ್ಕೋಬಹುದು. ಅಟ್ಲೀಸ್ಟ್ ಬೀದಿಗೆ ಬಂದ ಮೇಲೆ ನೀವು ನಮಗೆ ಓಕೆ ಮಾಡಿದ್ರಿ ಅಂತ ಆ ಆಕಾಂಕ್ಷಿಗಳು ನಿಮ್ಮನ್ನ ನೆನೆಸ್ಕೋತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾ ಇಂಥವು ಹೆಚ್ಚಿನ ವಿಡಿಯೋ ನೋಡಕ್ಕೆ ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ.